ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನಡೀತಾ ಇದೆ ಹುಮನಾಬಾದ್ ಮತ್ತು ಹುಬ್ಬಳ್ಳಿಯಲ್ಲಿ. ನಾನು ಈ ಚಾಲನಾ ವೃತ್ತಿ ಪರೀಕ್ಷೆ ಹುಬ್ಬಳ್ಳಿ ಒಂದು ಟ್ರ್ಯಾಕ್ ಬಗ್ಗೆ ಒಂದು ಮಾಹಿತಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಮಾಹಿತಿ ಅಂತಂದರೆ, ನೀವು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ನೋಡೋಣ ಏನು ವಿಷಯ ಅಂಥೇಳಿ. ಬಹಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತಾ ಇದ್ದಾರೆ, KSRTCಯಲ್ಲಿ ದಿನನಿತ್ಯ ಏನು ರಿಸಲ್ಟ್ ಬಿಡ್ತಾ ಇದ್ದಾರೆ, ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ಪಡೆದರು, ಎಷ್ಟು ಅಭ್ಯರ್ಥಿಗಳು ಹೈಯೆಸ್ಟ್ ಅಂಕ ತೊಗೊಂಡ್ರು, ಎಷ್ಟು 40+ ಅಂಕ ತೊಗೊಂಡಿದ್ದಾರೆ, ಯಾರು 50ಕ್ಕೆ 50 ಹೊಡೆದಿದ್ದಾರೆ. ಈ ಥರ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಕೊಡಿ, KSRTCಗೆ ಯಾವ ಥರ ಕೊಡ್ತಾಯಿದ್ದೀರಾ ಆ ಥರ ಕೊಡಿ ಅಂತೇಳಿ ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತಿದ್ದೀರಿ. ನಿಮ್ಮ ಒಂದು ಅಪೇಕ್ಷೆ ಮೇರೆಗೆ ನಾವು ಭಾಳಷ್ಟು ಸಲ ವಾಯುವ್ಯ ಕರ್ನಾಟಕ ಕೇಂದ್ರ ಕಚೇರಿಗೆ ಸಂಪರ್ಕ ಮಾಡಿ ವಿಚಾರಿಸಿದಾಗ ದಿನನಿತ್ಯ ಅಭ್ಯರ್ಥಿಗಳ ಕೈಗೆ ಒಂದು ಮಾರ್ಕ್ಸ್ ಕಾರ್ಡೇ ಕೊಡ್ತೀವಿ ಅವ್ರದ್ದು. ಅವೆಲ್ಲ ಏನು ಮಾಡ್ತೀರಿ ಈ ಥರ ಎಲ್ಲ ಉತ್ತರ ಕೊಟ್ಟರು. ಆದರೂ ನಿನ್ನೆ ದಿನಾಂಕ 20/2/2025 ಏನು ಹುಬ್ಬಳ್ಳಿಯಲ್ಲಿ ಏನು ನಡೀತು ಟ್ರ್ಯಾಕ್ ಟೆಸ್ಟು. ಹುಬ್ಬಳ್ಳಿ ಚಾಲನಾ ಪಥಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹುಮನಾಬಾದ್ ಬಿಟ್ಟಿಲ್ಲ, ಜಸ್ಟ್ ಹುಬ್ಬಳ್ಳಿದು ಮಾತ್ರ ಒಂದು ದಿನದ ಬಿಟ್ಟಿದ್ದಾರೆ 20ನೇ ತಾರೀಕಿದು. ನೋಡೋಣ, ಮುಂದೆ ಕಂಟಿನ್ಯೂ ಅಪ್ಡೇಟ್ ಮಾಡಿದರೆ ನಾನು ನಿಮಗೆ ತೋರಿಸ್ತಾ ಬರ್ತೀನಿ, ಹೇಳ್ತಾ ಬರ್ತೀನಿ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಜಾಹೀರಾತು ಸಂಖ್ಯೆ 1/2019 ದಿನಾಂಕ 10/12/2019ಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ನಡೆದ ಚಾಲನಾ ವೃತ್ತಿ ಪರೀಕ್ಷೆಯ ಫಲಿತಾಂಶದ ಅಂಕಪಟ್ಟಿ, ಉತ್ತೀರ್ಣ ಮತ್ತು ಅನುತ್ತೀರ್ಣರಾದವರ ದೈನಂದಿನ ಪಟ್ಟಿ. ದಿನಾಂಕ ನೋಡ್ಬೋದು 20 ಫೆಬ್ರವರಿ 2025. ಇದು ಹುಬ್ಬಳ್ಳಿ ಟ್ರ್ಯಾಕ್ ಸಂಬಂಧಪಟ್ಟ ಹಾಗೆ, ಹುಮನಾಬಾದಿಲ್ಲ, ಬರೀ ಹುಬ್ಬಳ್ಳಿದು ಮಾತ್ರ ಇದೆ. ದಿನಾಂಕ 20ನೇ ತಾರೀಕಿಗೆ. ನೋಡ್ಬೋದು ನೀವು ಇಲ್ಲಿ. ನೋಡಿ, ಸೀರಿಯಲ್ ನಂಬರು ಅಂದರೆ ಅಲ್ಲಿ ಟೋಟಲ್ ಹಾಜರಾದ ಅಭ್ಯರ್ಥಿಗಳು ಸೀರಿಯಲ್ ನಂಬರು ಇದು. ಇದು ಅವ್ರದ್ದು ಅಪ್ಲಿಕೇಶನ್ ನಂಬರು ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಅವ್ರದ್ದು. ಟೋಟಲ್ ಮಾರ್ಕ್ಸು, ಆ ಒಂದು ಅಭ್ಯರ್ಥಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂಥೇಳಿ, ಅವರು ಪಾಸ್ ಆಗಿದ್ದಾರೆ ಅಥವಾ ಫೇಲ್ ಆಗಿದ್ದಾರೆ ಅಂಥೇಳಿ ಈ ಥರ ಡೀಟೇಲ್ ಕೊಟ್ಟಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ನಿಮ್ದು ಯಾರ್ದಾದ್ರೂ ಇದರಲ್ಲಿದ್ದರೂ ನೀವು ನೋಡ್ಬೋದು, ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಬೋದು. ನೋಡಿ, ನಾನು ಈ ಥರ ಇಷ್ಟು ನಂಬರ್ ತೊಗೊಂಡಿದ್ದೀನಿ ಅಂಥೇಳಿ. ನೋಡ್ಬೋದು, ಫಸ್ಟು 1 ನಂಬರ್ 40 ತೊಗೊಂಡಿದ್ದಾರೆ. ಬರೀ ನಾನು 40 ಮೇಲೆ ಇದ್ದಿದ್ದು ಮಾತ್ರ ಹೇಳ್ತೀನಿ. ನೋಡಿ, 3 ನಂಬರವರು 45, 7 ನಂಬರವರು ಬರೀ 4 ನಂಬರ್ ತೊಗೊಂಡಿದ್ದಾರೆ, ಸಾರಿ. ನೋಡಿ, 13 ನಂಬರು 46 ತೊಗೊಂಡಿದ್ದಾರೆ, 13 ನಂಬರ್ ಇದ್ದರು. 16 ನಂಬರು 46.5 ತೊಗೊಂಡಿದ್ದಾರೆ. 20 ನಂಬರ್ ಇದ್ದರು 47.5 ತೊಗೊಂಡಿದ್ದಾರೆ. 22 ಇದ್ದರು 45 ಅಂಕ ತೊಗೊಂಡಿದ್ದಾರೆ. 26 ಅಂಕ ಇದ್ದು 26 ಸೀರಿಯಲ್ ನಂಬರು 46 ಅಂಕ ತೊಗೊಂಡಿದ್ದಾರೆ. 27 ಕೂಡ 46 ತೊಗೊಂಡಿದ್ದಾರೆ. 29ಅವರು 44.5 ತೊಗೊಂಡಿದ್ದಾರೆ. 30 ಸೀರಿಯಲ್ ಇದ್ದರು 46, 31 ಇದ್ದರು 43.5, 32.5 ಇದ್ದರು 32 ಸೀರಿಯಲ್ ನಂಬರ್ ಇದ್ದರು 46.5 ಅಂಕ ತೊಗೊಂಡಿದ್ದಾರೆ. 36 ಸೀರಿಯಲ್ಲು 47, 37 45.5, 38 44.5, 39 43.5, 40 48, 41 44.5, 42 44, 44 44.5, 45 40, 46 49, 47 40.5, 48 48.5, 49 41.5, 50 40.5 ಅಂಕ ಪಡೆದಿದ್ದಾರೆ. 51 ನಂಬರ್ ಇದ್ದರು 40.5 ಅಂಕ ತೊಗೊಂಡಿದ್ದಾರೆ. 53 ಸೀರಿಯಲ್ಲು 40.5, 54 ಸೀರಿಯಲ್ಲು 42.5, 57 ಸೀರಿಯಲ್ಲು 43, 58 ಸೀರಿಯಲ್ಲು 44, 59 ಸೀರಿಯಲ್ಲು 42, 60 ಸೀರಿಯಲ್ಲು 42, 66 ಸೀರಿಯಲ್ಲು 40, 68 44, 69 40,
73, 43, 74, 42, 75, 40. ಸೊ ನೋಡಿ ಸ್ನೇಹಿತರೆ, ಟೋಟಲಲ್ಲಿ ಆ ಒಂದು 20ನೇ ತಾರೀಕಿಗೆ ಟೋಟಲು 76 ಅಭ್ಯರ್ಥಿಗಳು ಹಾಜರಾಗಿದ್ದರು. ಸೊ ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ, ಸೊ ಇಲ್ಲೆಲ್ಲ ಡೀಟೇಲ್ ಆಗಿ ಇದೆ. ಸೊ ನೀವು ನೋಡ್ಕೋಬೋದು ಸ್ನೇಹಿತರೆ. ಜೊತೆಗೆ ಈಗ ಮತ್ತೆ ತಿರ್ಗ ಹೊಸದಾಗಿ ಏನಿನ್ನೂ ಇನ್ನೊಂದಷ್ಟು ಅಭ್ಯರ್ಥಿಗಳಿಗೆ ಕಾಲ್ ಲೆಟರ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ, ವೇಟಿಂಗಲ್ಲಿತ್ತು. ಸೊ ಆ ಒಂದು ಅಭ್ಯರ್ಥಿಗಳಿಗೂ ಕೂಡ ಈಗಾಗಲೇ SMS ಕೂಡ ಕಳಿಸಿದ್ದಾರೆ. ಅವ್ರದ್ದು ಕಾಲ್ ಲೆಟರ್ ಕೂಡ ಡೌನ್ಲೋಡ್ ಆಗ್ತಾಯಿದೆ. ಸೊ ನಾನು ನೋಡಿದ ಹಾಗೆ 16/4/2025 ಒಬ್ಬರು ಅಭ್ಯರ್ಥಿದು ಡೌನ್ಲೋಡ್ ಆಗಿದೆ. ಇನ್ನು ಮುಂದೆ ಇನ್ನೂ ಡೇಟ್ ಇರಬಹುದು, ಬಟ್ ನಾನು ನೋಡಿದ ಹಾಗೆ 16ವರೆಗೆ ಇದೆ ಒಂದು ಅಭ್ಯರ್ಥಿದು ನಾನು ನೋಡಿದ್ದು. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಹೀಗೆ ನೋಡಿ ಸ್ನೇಹಿತರೆ, ಇನ್ನು ಹುಮನಾಬಾದು ಮತ್ತು ಜೊತೆಗೆ ಈ ಒಂದು ಹುಬ್ಬಳ್ಳಿದು ಏನಾದರೂ ಡೈಲಿ ಅಪ್ಡೇಟು ಅಲ್ಲೇನಾದರೂ ಸಿಕ್ಕಿದರೆ ನಾನು ಖಂಡಿತವಾಗ್ಲೂ ದಿನಾಲೂ ನಿಮಗೆ ಈ ಥರ ಒಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನೋಡೋಣ, ಕಾದು ನೋಡೋಣ ಏನು ಮಾಡ್ತಾರೆ ಅಂಥೇಳಿ. ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಇವಾಗ ಇನ್ನೂ ವೆಬ್ಸೈಟ್ ಇನ್ನೂ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂಥೇಳಿ, ಕಾದು ನೋಡೋಣ. ಸೊ ಹೀಗಾಗಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.